ನಮಸ್ಕಾರ. ಯೂನಿಟ್ 4ನ ಇನ್ನೊಂದು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ್ಯಂಡ್ ಟುಡೇ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದಿ ರಿವಿಷನ್. ಅಂದರೆ ಪುನರ್ವಿಮರ್ಶೆಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾವು ಸೆಕ್ಷನ್ 115ನಲ್ಲಿ ನೋಡ್ತೀವಿ. ಒಂದನ್ನು ನೆನ್ಪಿಟ್ಕೊಳ್ಳಿ ನೀವು. ಈಗಾಗಲೇ ನಾನು 3 ವಿಷಯಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀನಿ. ಒಂದು ಮೇಲ್ಮನವಿ, ಅಪೀಲನ್ನು ಚರ್ಚೆ ಮಾಡಿದ್ದೀನಿ. ಇನ್ನೊಂದು ಹಿಂದಿನ ವಿಡಿಯೋದಲ್ಲಿ ರೆಫರೆನ್ಸನ್ನು ಚರ್ಚೆ ಮಾಡಿದ್ದೀನಿ, ರೆಫರೆನ್ಸ್ ಅಂದರೆ ಉಲ್ಲೇಖವನ್ನು ಚರ್ಚೆ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ರಿವ್ಯೂ ಚರ್ಚೆ ಮಾಡಿದ್ದೀವಿ. ರಿವ್ಯೂ ಏನು? ಪರಿಶೀಲನೆ. ಇವು ಚರ್ಚೆ ಮಾಡಿದ್ದೀವಿ. ಅಂದರೆ 114 ಚರ್ಚೆ ಮಾಡಿದ್ದೀವಿ, 113 ಚರ್ಚೆ ಮಾಡಿದ್ದೀವಿ, ಅಪೀಲ್ ಚರ್ಚೆ ಮಾಡಿದ್ದೀವಿ. ಟುಡೇ ವಿ ಆರ್ ಡಿಸ್ಕಸಿಂಗ್ ರಿವಿಷನ್ ಅಂದರೆ ಏನು ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ರಿವಿಷನ್ನಲ್ಲಿ ನಾವು ಈ ಎಲ್ಲ ಏನು ಸಿನಾಪ್ಸಿಸ್ ಹೇಳ್ಬೋದು, ಏನು ಕಾನೂನಾತ್ಮಕವಾಗಿ ಏನು ಪ್ರಾವಧಾನ ಇದೆ, ಆಮೇಲೆ ಈ ಒಂದು ರಿವಿಷನನ್ನು ನಾವು ಯಾವಾಗ ಮಾಡ್ಬೋದು, ಆಮೇಲೆ ರಿವ್ಯೂ ಮತ್ತು ರಿವಿಷನ್ಗೆ ಏನು ವ್ಯತ್ಯಾಸ, ಓಕೆ. ದೆನ್ ಕೇಸ್ ಡಿಸೈಡೆಡ್ ಅಂದ್ರೆ ಏನು, ಆಮೇಲೆ ಅಮೆಂಡ್ಮೆಂಟ್ ಆ್ಯಂಡ್ ರಿಸ್ಟ್ರಿಕ್ಷನ್ ಅಂದ್ರೆ ಏನು, ಆಮೇಲೆ ಈ ರಿವಿಷನ್ನಿನ ವ್ಯಾಪ್ತಿ ಏನಿದೆ ಅಂತಕ್ಕಂಥದ್ದು, ಮತ್ತು ರಿವಿಷನ್ನು ಮತ್ತು ಅಪೀಲ್ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ. ಎರಡು ಒಂದೇ ಥರ ಕಾಣ್ತವೆ, ಬಟ್ ಅದು ಅಪೀಲ್ ಹೌದೋ ಅಥವಾ ರಿವಿಷನ್ನು ಅಪೀಲು ಅನ್ನೋದು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕೇಸ್ ಲಾಗಳನ್ನು ನಾವು ನೋಡ್ತೀವಿ. ಸೊ ರಿವಿಷನ್ ಅಂಡರ್ CPC ಏನು ಹೇಳುತ್ತೆ ಅಂತಂದರೆ, ರಿವಿಷನ್ ಅಂಡರ್ CPC ಟಾಕ್ಸ್ ಅಬೌಟ್ ದ ಸೂಪರ್ವೈಸರಿ ರೋಲ್ ಆಫ್ ದ ಹೈಕೋರ್ಟ್. ಇಲ್ಲಿ ಹೈಕೋರ್ಟಿನ ಮೇಲ್ವಿಚಾರಣಾ ಅಧಿಕಾರವನ್ನು ಇದು ತೋರಿಸ್ತದೆ. ಏನು? ದಿ ರಿವಿಷನ್ ಅಂಡರ್ CPC ರೆಫರ್ಸ್ ಟು ಸೂಪರ್ವೈಸರಿ ಜ್ಯುರಿಸ್ಡಿಕ್ಷನ್ ಆಫ್ ದ ಹೈಕೋರ್ಟ್ ಟು ಎಕ್ಸಾಮಿನ್, ಪರೀಕ್ಷೆ ಮಾಡಲಿಕ್ಕೆ. ಯಾವ ವಿಷಯದಲ್ಲಿ? ತೀರ್ಪಿನ ವಿಷಯದಲ್ಲಿ. ಅದು ನಾಗರಿಕ ತೀರ್ಪಿನ ವಿಷಯದಲ್ಲಿ, ದಿವಾನಿ ಡಿಕ್ರಿಗಳ ವಿಷಯದಲ್ಲಿ ಮಾತ್ರ. ಏನು? ಅವರು ಕೊಟ್ಟಂತಹ ಡಿಕ್ರಿ ಅಥವಾ ಆಜ್ಞೆ ಸರಿಯಾಗಿದೆಯಾ, ಕಾನೂನಾತ್ಮಕವಾಗಿದೆಯಾ, ಮತ್ತು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಇದೆಯಾ ಅನ್ನುವಂಥದ್ದನ್ನು ಯಾವ ನ್ಯಾಯಾಲಯಗಳದು? ಸಬಾರ್ಡಿನೇಟ್ ಕೋರ್ಟ್ಸ್ ಅಂದರೆ ಅಧೀನ ನ್ಯಾಯಾಲಯಗಳು ಅವನ್ನ ಸರಿಯಾಗಿ ಕೊಟ್ಟಿದ್ದಾವೆ ಅಂಥೇಳಿ ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರ ಹೈಕೋರ್ಟ್ಗಿದೆ. ನೋಡಿ, ಹೈಕೋರ್ಟ್ಗೆ 2 ರೀತಿಯ ಮೇಲ್ವಿಚಾರಣೆ. ಒಂದು ತೀರ್ಪುಗಳನ್ನು ಪರಿಶೀಲಿಸುವ ವಿಚಾರಣೆ ಅಥವಾ ಪುನರ್ವಿಮರ್ಶೆ ಮಾಡುವಂತಹ ವಿಚಾರಣೆ. ಇನ್ನೊಂದು ಆಡಳಿತಾತ್ಮಕ ವಿಷಯಗಳನ್ನು ಪುನರ್ವಿಚಾರಣೆ ಮಾಡುವಂತಹ ವಿಷಯ, ಆಡಳಿತಾತ್ಮಕ ವಿಷಯಗಳನ್ನು ಪುನರ್ವಿಮರ್ಶೆ. ಅದು ನಿಮಗೆ ಅನುಚ್ಛೇದ 227ರಲ್ಲಿ ಸಿಗ್ತದೆ. ಅನುಚ್ಛೇದ 227ರ ಪ್ರಕಾರ ಎಲ್ಲ ಉಚ್ಚ ನ್ಯಾಯಾಲಯಗಳು ತನ್ನ ಅಧೀನದಲ್ಲಿರುವ ಎಲ್ಲ ನ್ಯಾಯಾಲಯಗಳ ಆಡಳಿತಾತ್ಮಕ ವ್ಯವಸ್ಥೆಯ ಮೇಲೆ ಮೇಲ್ವಿಚಾರಣೆ ಮಾಡ್ತವೆ. ಹಾಗೆಯೇ ಅಧೀನ ನ್ಯಾಯಾಲಯಗಳು ಕೊಟ್ಟಂತಹ ತೀರ್ಪುಗಳು ಸರಿಯಾಗಿದ್ದಾವೆ ಎಂಬುದನ್ನು ಕೂಡ ಅವು ಸೆಕ್ಷನ್ 115ರ ಪ್ರಕಾರ ಪರಿಶೀಲನೆ ಮಾಡ್ಬೋದು, ಪುನರ್ವಿಮರ್ಶೆ ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸ್ಟ್ಯಾಚ್ಯೂಟರಿ ಪ್ರೊವಿಷನ್ ಏನು ಹೇಳುತ್ತೆ ನೋಡೋಣ ನಾವು. ಸೆಕ್ಷನ್ 115 ವಾಟ್ ಇಟ್ ಟೆಲ್ಸ್. 115 ಏನು ಹೇಳುತ್ತೆ? 115 ಎಂಪವರ್ಸ್ ದ ಹೈಕೋರ್ಟ್ ಟು ಕಾಲ್ ಫಾರ್ ರೆಕಾರ್ಡ್ ಆಫ್ ಎನಿ ಕೇಸ್. ನೋಡಿ, ಯಾವುದೇ ಒಂದು ವಿಷಯದಲ್ಲಿ ತೀರ್ಪು ಬಂದಿದೆ ಅಂತಾದರೆ ಆ ತೀರ್ಪನ್ನು ಪರಿಶೀಲಿಸುವಂತಹ ಕೆಲಸವನ್ನು ಹೈಕೋರ್ಟ್ ಮಾಡ್ಬೋದು. ಇಟ್ ಕ್ಯಾನ್ ಕಾಲ್ ಫಾರ್ ಆಲ್ ದ ರೆಕಾರ್ಡ್ಸ್ ಆಫ್ ದಟ್ ಕೇಸ್, ರೆಕಾರ್ಡ್ ಆಫ್ ಎನಿ ಕೇಸ್ ಡಿಸೈಡೆಡ್ ಬೈ ಎ ಸಬಾರ್ಡಿನೇಟ್ ಕೋರ್ಟ್. ಅದು ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ಅಥವಾ ಸಿವಿಲ್ ಜಡ್ಜ್ ಕೋರ್ಟ್ ಇರ್ಬೋದು, ಸೀನಿಯರ್ ಸಿವಿಲ್ ಜಡ್ಜ್ ಇರ್ಬೋದು, ಜೂನಿಯರ್ ಸಿವಿಲ್ ಜಡ್ಜ್ ಇರ್ಬೋದು. ಒಮ್ಮೆ ತೀರ್ಪು ಬಂದಿದೆ ಅಥವಾ ಒಂದು ಆಜ್ಞೆ ಹೊರಟಿದೆ ಅಂತ ಹೇಳಿ ಅಂದರೆ ಅವುಗಳ ರೆಕಾರ್ಡನ್ನು ಅದು ತರಿಸ್ಕೊಳ್ತದೆ. ಇಟ್ ವಿಲ್ ಗೆಟ್ ದೋಸ್ ರೆಕಾರ್ಡ್ಸ್, ತಗೊಂಡು ಪರಿಶೀಲನೆ ಮಾಡ್ತದೆ. ಆ ಅಧಿಕಾರ ಎಂಥ ಪ್ರಸಂಗ ಇರಬೇಕದು, ಅದರಲ್ಲಿ ಮೇಲ್ಮನವಿಗೆ ಪ್ರಾವಧಾನವಿರಬಾರ್ದು. ಇನ್ ಸಚ್ ಕೇಸಸ್ ದೇರ್ ಶುಡ್ ಬಿ ನೋ ಪ್ರಾವಿಷನ್ ಫಾರ್ ಅಪೀಲ್. ಅಪೀಲ್ ಇಲ್ಲದಿದ್ದರೆ ಹೈಕೋರ್ಟು ತೀರ್ಪುಗಳನ್ನು ಪರಿಶೀಲನೆ ಮಾಡುವ ಅಧಿಕಾರವನ್ನು ಹೊಂದುತ್ತೆ. ಅಪೀಲ್ ಇದ್ದರೆ ಆ ಪಾರ್ಟಿಗೆ ಚಾನ್ಸ್ ಇರುತ್ತೆ. ದಟ್ ಪಾರ್ಟಿ ಕ್ಯಾನ್ ಗೋಟ್ ಆನ್ ಅಪೀಲ್. ಅವರಿಗೆ ಚಾನ್ಸ್ ಇದೆ. ಆವಾಗ ಅನ್ಯಾಯ ಆಗುವಂಥ ಪರ್ಮನೆಂಟ್ ಆಗಿ ಅನ್ಯಾಯ ಆಗುವಂಥ
ವ್ಯವಸ್ಥೆ ಇರೋದಿಲ್ಲ. ಆದರೆ ಅವನಿಗೆ ಅಪೀಲ್ ಮಾಡೋಕ್ಕೆ ಸ್ಕೋಪ್ ಇಲ್ಲ ಅಂದಾಗ, ತಪ್ಪು ನ್ಯಾಯ ಬಂದಿದ್ರೆ ಏನು ಮಾಡೋದು? ಅಂತಹ ಸಂದರ್ಭದಲ್ಲಿ ಇದು ನಮಗೆ ಉಪಯೋಗ ಆಗುತ್ತೆ. ನೋಡಿ, ದ ಹೈಕೋರ್ಟ್ ಮೇ ಇಂಟರ್ಫಿಯರ್ ಓನ್ಲಿ ಇಫ್ ದ ಸಬಾರ್ಡಿನೇಟ್ ಕೋರ್ಟ್, ಯಾವ ಸಂದರ್ಭದಲ್ಲಿ ಅಧೀನ ನ್ಯಾಯಾಲಯ ಏನೇನು ಕಿತಾಪತಿ ಮಾಡಿದಾಗ ಪುನರ್ವಿಮರ್ಶೆಗೆ ಅವಕಾಶ ಇದೆ ಹೈಕೋರ್ಟ್ಗೆ. ಹ್ಯಾಸ್ ಎಕ್ಸರ್ಸೈಸ್ಡ್ ಜ್ಯೂರಿಸ್ಡಿಕ್ಷನ್ ನಾಟ್ ವೆಸ್ಟೆಡ್ ಇನ್ ಇಟ್ ಬೈ ಲಾ, ತನಗೆ ನ್ಯಾಯಿಕ ಅಧಿಕಾರವೇ ಇಲ್ಲದಂತಹ ಸಂದರ್ಭದಲ್ಲಿ, ತನಗೆ ನ್ಯಾಯಿಕ ಅಧಿಕಾರವೇ ಇಲ್ಲದಂತಹ ಒಂದು ವಿಷಯವನ್ನು ಕೈಗೆತ್ತಿಕೊಂಡು ತೀರ್ಪು ಕೊಟ್ಟಂತಹ ಅಧೀನ ನ್ಯಾಯಾಲಯದ ತೀರ್ಪಿದ್ರೆ ಅದನ್ನು ಪರಿಶೀಲಿಸುವಂತಹ ಅಧಿಕಾರ ಯಾರಿಗಿದೆ? ಉಚ್ಚ ನ್ಯಾಯಾಲಯಕ್ಕಿದೆ. ಹ್ಯಾಸ್ ಫೇಲ್ಡ್ ಟು, ನೋಡಿ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರಿಗೆ ಅಧೀನ ನ್ಯಾಯಾಲಯಕ್ಕೆ ನ್ಯಾಯಿಕ ಅಧಿಕಾರ ಇರ್ತದೆ, ಆದರೆ ಆ ಅಧಿಕಾರವನ್ನು ಅದು ಸರಿಯಾದ ರೀತಿಯಲ್ಲಿ ಬಳಸುವುದಿಲ್ಲ. ಹ್ಯಾಸ್ ಫೇಲ್ ಟು ಎಕ್ಸರ್ಸೈಸ್ ಜ್ಯೂರಿಸ್ಡಿಕ್ಷನ್ ಸೋ ವೆಸ್ಟೆಡ್, ತನಗೆ ಕೊಟ್ಟಂತಹ ಅಧಿಕಾರವನ್ನು ಅದು ಸದ್ಬಳಕೆ ಮಾಡಿಕೊಳ್ಳೋದಿಲ್ಲ, ಬಳಕೆನೇ ಮಾಡಿಕೊಳ್ಳೋದಿಲ್ಲ. ಅಂತಹ ಸಂದರ್ಭದಲ್ಲಿ 2 ಸಂದರ್ಭ. 3, ಆಕ್ಟೆಡ್ ಇಲ್ಲೀಗಲಿ, ಕಾನೂನು ಬಾಹಿರವಾಗಿ, ವಿತ್ ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಇನ್ ಎಕ್ಸರ್ಸೈಸಿಂಗ್ ಜ್ಯೂರಿಸ್ಡಿಕ್ಷನ್, ನೀವು ಏನು ನಿಮ್ಮ ನ್ಯಾಯಿಕ ವ್ಯಾಪ್ತಿಯನ್ನು ಬಳಸ್ತಿರಲ್ವಾ ಅದನ್ನು ಕಾನೂನು ಬಾಹಿರವಾಗಿ ಬಳಸಿದ್ರೆ, ಅಥವಾ ಅದರಲ್ಲಿ ನೀವು ಪ್ರಕ್ರಿಯಾತ್ಮಕ ದೋಷವನ್ನು ಮಾಡಿದರೆ, ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಮಾಡಿದರೆ, ಈ 3 ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಉಚ್ಚ ನ್ಯಾಯಾಲಯ ನೀವು ಕೊಟ್ಟಂತಹ ತೀರ್ಪಿನ ಎಲ್ಲ ರೆಕಾರ್ಡ್ಗಳನ್ನು ತರಿಸಿಕೊಂಡು ಅದನ್ನು ಮರುಪರಿಶೀಲನೆ ಮಾಡ್ತದೆ. ಎರರ್ ಆಫ್ ಫ್ಯಾಕ್ಟ್ ಆರ್ ಮಿಯರ್ ರಾಂಗ್ ಡಿಸಿಷನ್ ಈಸ್ ನಾಟ್ ಎ ಗ್ರೌಂಡ್ ಫಾರ್ ರಿವಿಷನ್. ನೋಡಿ, ಎರರ್ ಆಫ್ ಫ್ಯಾಕ್ಟ್ ಆರ್ ಮಿಯರ್ ರಾಂಗ್ ಡಿಸಿಷನ್ ಈಸ್ ನಾಟ್ ಎ ಇಫ್ ದ ಡಿಸಿಷನ್ ಇಟ್ ಸೆಲ್ಫ್ ಈಸ್ ರಾಂಗ್. ಇಲ್ಲಿ ಹಾಗಲ್ಲ, ನಿಮಗೆ ನ್ಯಾಯಿಕ ವ್ಯಾಪ್ತಿನೇ ಇರೋದಿಲ್ಲ, ಅಥವಾ ನ್ಯಾಯಿಕ ವ್ಯಾಪ್ತಿ ಇರ್ತದೆ ನೀವು ಅದನ್ನು ಉಪಯೋಗಿಸಿರೋದಿಲ್ಲ, ಅಥವಾ ನೀವು ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಮಾಡಿರ್ತೀರಿ. ಇಂಥ ಸಂದರ್ಭದಲ್ಲಿ ಹೈಕೋರ್ಟ್ ಮೇ ಮೇಕ್ ಸಚ್ ಆರ್ಡರ್ ಇನ್ ದ ಕೇಸ್ ಇಟ್ ಥಿಂಕ್ಸ್ ಫಿಟ್. ಇಂತಹ ಒಂದು ಪ್ರಸಂಗದಲ್ಲಿ ಉಚ್ಚ ನ್ಯಾಯಾಲಯವು ತನ್ನದೇ ಇವುಗಳನ್ನ ಪರಿಶೀಲನೆ ಮಾಡಿ ತನ್ನದೇ ಆದಂತಹ ಆಜ್ಞೆಯನ್ನು ಕೊಡಬಹುದು. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಪವರ್ ಆಫ್ ರಿವಿಷನ್ ಬೈ ದ ಹೈಕೋರ್ಟ್. ಉಚ್ಚ ನ್ಯಾಯಾಲಯಕ್ಕಿರುವ ಪುನರ್ವಿಮರ್ಶೆಯ ಅಧಿಕಾರ. ಕಂಡೀಷನ್ಸ್ ಫಾರ್ ಮೇಂಟೈನೇಬಿಲಿಟಿ ಅಂದರೆ ನಾವು ರಿವಿಷನ್ ಮೇಂಟೈನ್ ಯಾವಾಗ ಮಾಡ್ಬೋದು, ರಿವಿಷನ್ ಯಾವಾಗ ಸಕ್ಸಸ್ ಆಗುತ್ತೆ, ನಿರ್ವಹಣೆಗಾಗಿ ಇರತಕ್ಕಂತಹ ಷರತ್ತುಗಳು ಏನು ಅಂತ ನೋಡೋದಾದ್ರೆ ಈ ಪ್ರಕರಣಗಳನ್ನು ನೋಡ್ಬೋದು. ಆರ್ಡರ್ ಮಸ್ಟ್ ಬಿ ಪಾಸ್ಡ್ ಬೈ ಎ ಸಬಾರ್ಡಿನೇಟ್ ಕೋರ್ಟ್. ಆ ಆಜ್ಞೆ ಯಾರಿಂದ ಆಗಿರಬೇಕು? ಅಧೀನ ನ್ಯಾಯಾಲಯದಿಂದ ಆಗಿರಬೇಕು. ಎರಡನೇದ್ದು, ಆ ಆಜ್ಞೆಗೆ ನಮಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರಬಾರ್ದು. ಕಾನೂನು ಪ್ರಕಾರ ಮೇಲ್ಮನವಿಗೆ ಅವಕಾಶ ಇಲ್ಲದಂತಹ ಸಂದರ್ಭದಲ್ಲಿ ಆರ್ಡರ್ ಅಮೌಂಟ್ಸ್ ಟು ಎ ಕೇಸ್ ಡಿಸೈಡೆಡ್, ಅದು ಅದರಿಂದ ಯಾವುದೇ ಒಂದು ಇಶ್ಯೂ ಡಿಸೈಡ್ ಆಗಿದ್ರೆ, ಯಾವುದೇ ಒಂದು ಇಶ್ಯೂ ನಿರ್ಧಾರವಾಗಿದ್ರೆ, ತೀರ್ಪಾಗಿದ್ರೆ, ಆಮೇಲೆ ನ್ಯಾಯಾತ್ಮಕವಾದಂತಹ ತಪ್ಪು ಇದ್ರೆ, ಅಲ್ಲಿ ಎಂಥ ತಪ್ಪು? ನ್ಯಾಯಿಕ ಅಧಿಕಾರದ ತಪ್ಪು, ಜ್ಯೂರಿಸ್ಡಿಕ್ಷನಲ್ ಎರರ್ ಇದ್ರೆ, ಈ ಎಲ್ಲ ಸಂದರ್ಭಗಳಲ್ಲಿ ನಾವು ರಿವ್ಯೂನ ಮೇಂಟೈನ್ ಮಾಡ್ಬೋದು. ರಿವ್ಯೂ ಸಲ್ಲಿಸಲಿಕ್ಕೆ, ಪುನರ್ವಿಮರ್ಶೆ ಸಲ್ಲಿಸಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಮೀನಿಂಗ್ ಆಫ್ ಕೇಸ್ ಡಿಸೈಡೆಡ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಎ ಕೇಸ್ ಡಿಸೈಡೆಡ್ ಇನ್ಕ್ಲೂಡ್ಸ್ ನಾಟ್ ಓನ್ಲಿ ಡಿಕ್ರಿ, ಇಂಟರ್ಲೊಕೇಟರಿ ಆರ್ಡರ್ಸ್ ಆಲ್ಸೋ. ವಾಟ್ ಆರ್ ಇಂಟರ್ಲೊಕೇಟರಿ ಆರ್ಡರ್ಸ್? ಸೂಟ್ ಫೈಲ್ ಆಗಿ ಸೂಟ್ ಎಂಡ್ ಆಗೋ ತನಕ ಇರ್ತಕ್ಕಂಥ ಮಧ್ಯಂತರ ಆಜ್ಞೆಗಳಿಗೆ ನಾವೇನಂತೀವಿ? ಇಂಟರ್ಲೊಕೇಟರಿ ಆರ್ಡರ್ಸ್ ಅಂತ ಹೇಳ್ತೀವಿ. ಓಕೆ. ಫೈನಲಿ ಡಿಸೈಡ್ ಎ ರೈಟ್ ಆರ್ ಇಶ್ಯೂ ಆಫ್ ದ ಪಾರ್ಟೀಸ್ ಈವನ್ ಇಫ್ ದ ಶೂಟ್ ಈಸ್ ಪೆಂಡಿಂಗ್. ಈ ಆಜ್ಞೆಯಿಂದ ಆ ವ್ಯಕ್ತಿಯ ಹಕ್ಕು ಮತ್ತು ಬಾಧ್ಯತೆಗಳಿಗೆ ಪರಿಣಾಮ ಬೀರ್ತಿತ್ತಂದ್ರೆ ಅಂತಹ ಆರ್ಡರ್ಗಳ ಮೇಲೂ ರಿವಿಷನ್ ಹಾಕ್ಬೋದು. ಬರೀ ಡಿಕ್ರಿ ಆಗ್ಬೇಕಂತೇನಿಲ್ಲ. ಒಂದು ಪರ್ಟಿಕ್ಯುಲರ್ ವಿಷಯ ನಿರ್ಧಾರ ಆಗಿಬಿಟ್ಟಿತ್ತು ಅಂತಂದ್ರೆ ಇಟ್ ಮೇ ಬಿ ಎ ಆರ್ಡರ್ ಆರ್ ಇಟ್ ಮೇ ಬಿ ಎ ಡಿಕ್ರಿ, ಎರಡೂದ್ರ ಮೇಲೆ ಏನು ಮಾಡ್ಬೋದು? ನಾವು ರಿವಿಷನ್ ಹಾಕ್ಬೋದು. ಅದಕ್ಕೆ ಕೇಸ್ ಡಿಸೈಡೆಡ್ ಅಂತ ಹೇಳ್ತೀವಿ ಅನ್ನೋ ಒಂದು ಕ್ಲಾರಿಫಿಕೇಶನ್ನ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ದೆನ್ ಅಮೆಂಡ್ಮೆಂಟ್ ಆ್ಯಂಡ್ ರಿಸ್ಟ್ರಿಕ್ಷನ್. ನೋಡಿ, ಇಲ್ಲೇನಾಯಿತು ಅಂತಂದರೆ 1999ರಲ್ಲಿ ಮತ್ತು 2002ರಲ್ಲಿ ಈ ರಿವಿಷನ್ ಪವರನ್ನು ಸ್ವಲ್ಪ ಲಿಮಿಟೆಡ್ ಮಾಡಿದರು, ತಿದ್ದುಪಡಿಯಿಂದ. ಏನು ತಿದ್ದುಪಡಿ? ರಿವಿಷನ್ ಈಸ್ ನಾಟ್ ಮೇಂಟೈನೇಬಲ್
ಅಗೇನೆಸ್ಟ್ ಇಂಟರ್ಲುಕೋಟರಿ ಆರ್ಡರ್ಸ್. ನೋಡಿ, ಇಂಟರ್ಲುಕೇಟರಿ ಆರ್ಡರ್ ಮೇಲೆ ಇವಾಗ ರಿವಿಷನ್ ಇಲ್ಲ, ನೀವು ಡಿಕ್ರಿ ಮೇಲೆ ಮಾಡಬೇಕು. ಅನ್ಲೆಸ್ ದ ಆರ್ಡರ್ ಇಫ್ ಅಲೌಡ್ ಟು ಸ್ಟ್ಯಾಂಡ್ ವುಡ್ ಫೈನಲಿ ಡಿಸ್ಪೋಸ್ ಆಫ್ ದ ಶೂಟ್ ಆರ್ ಪ್ರೊಸೀಡಿಂಗ್. ಆದರೆ ಅಂತ ಆಜ್ಞೆ ಏನಾಗಿರಬಾರ್ದು, ಫೈನಲ್ ಆಗಿರಬಾರ್ದು ಅಂತ ಆಜ್ಞೆ. ಅದರಿಂದ ಒಂದು ಶೂಟ್ ಡಿಸೈಡ್ ಆಗಿದೆ, ಫೈನಲ್ ಆಗಿ ಡಿಸ್ಪೋಸ್ ಆಗಿದೆ ಅನ್ನುವಂತಹ ಪ್ರಸಂಗ ಇತ್ತು ಅಂದರೆ ಓಕೆ, ಇಂಟರ್ಲುಕೇಟರಿ ಆರ್ಡರ್ ಮೇಲೂ ನೀವೇನು ಮಾಡ್ಬೋದು, ರಿವಿಷನ್ ಮಾಡ್ಬೋದು. ಅದರ್ವೈಸ್ ಮಾಡೋಕ್ಕಾಗಲ್ಲ. ಇನ್ನೂ ಶೂಟ್ ಪೆಂಡಿಂಗ್ ಇದೆ ಅಂತಂದರೆ ಅದನ್ನು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ನಾವೇನು ಮಾಡ್ತೀವಿ, ಈ ಅಮೆಂಡ್ಮೆಂಟ್ಗಳಲ್ಲಿ ನೋಡ್ತೀವಿ. ರೈಟ್. ದೆನ್ ವಾಟ್ ಈಸ್ ದ ಸ್ಕೋಪ್? ಇದರ ವ್ಯಾಪ್ತಿಯನ್ನು ನಾವೇನಾದರೂ ತರ್ಜುಮೆ ಮಾಡುವುದಾದರೆ ಅಥವಾ ನೋಡುವುದಾದರೆ, ಇಲ್ಲಿ ಇದು ಸ್ವಲ್ಪ ನಿಯಂತ್ರಿತ, ಕಡಿಮೆ. ಅಂದರೆ ನಾವು ಅಪೀಲ್ ತೊಗೊಂಡ್ರೆ ಇಟ್ ಈಸ್ ಎ ಬ್ರಾಡರ್, ಬಟ್ ರಿವಿಷನ್ ಈಸ್ ಸ್ಮಾಲರ್. ಇಲ್ಲಿ ಕೇವಲ ನಾವು ಜ್ಯೂರಿಸ್ಡಿಕ್ಷನ್ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತೀವಿ, ನಾಟ್ ಎ ರೀಹಿಯರಿಂಗ್. ಇಲ್ಲಿ ಫ್ಯಾಕ್ಟ್ಗಳನ್ನು ರೀಹಿಯರ್ ಮಾಡೋದಿಲ್ಲ. ಹೈಕೋರ್ಟ್ ಡಸ್ ನಾಟ್ ಆ್ಯಕ್ಟ್ ಎಸ್ ಎ ಅಪಿಲೇಟ್ ಕೋರ್ಟ್. ಇಲ್ಲಿ ಹೈಕೋರ್ಟು ಮೇಲ್ಮನವಿ ನ್ಯಾಯಾಲಯದಂತೆ ಮಾಡೋದಿಲ್ಲ. ಇಟ್ ಓನ್ಲಿ ಮೇಕ್ಸ್ ಎ ರಿವಿಷನ್. ಸಮ್ಟೈಮ್ಸ್ ಇಟ್ ಮೇ ಸೇ ನೋ, ಯು ಡೋಂಟ್ ಹ್ಯಾವ್ ದಿ ಪವರ್, ದಿಸ್ ಕೋರ್ಟ್ ಹ್ಯಾಸ್ ದ ಪವರ್, ಲೆಟ್ ದ್ಯಾಟ್ ಕೋರ್ಟ್ ಟ್ರೈ ಅಂತನೂ ಏನು ಮಾಡ್ಬೋದು, ಹೈಕೋರ್ಟು ಹೇಳ್ಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆದ್ದರಿಂದ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಅಪೀಲು ಮತ್ತು ರಿವಿಷನ್ ಮಧ್ಯದ ವ್ಯತ್ಯಾಸಗಳನ್ನು ಲಿಸ್ಟ್ ಮಾಡಿದ್ದೀನಿ. ನೋಡಿ, ಅಪೀಲು ಸ್ಟ್ಯಾಚ್ಯುಟರಿ ರೈಟ್. ಅಪೀಲೇನು ಸ್ಟ್ಯಾಚ್ಯುಟರಿ ರೈಟ್. ಆದರೆ ರಿವಿಷನ್ನು ವಿವೇಚನೆ, ಹೈಕೋರ್ಟಿನ ವಿವೇಚನೆಗೆ ಬಿಟ್ಟದ್ದು. ಹೈಕೋರ್ಟಿಗೆ ಅನಿಸ್ಬೇಕು ಇದರಲ್ಲಿ ತಪ್ಪಾಗಿದೆ ಅಂತ. ಆಮೇಲೆ ರೀ ಎಕ್ಸಾಮಿನೇಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಲಾಸ್. ಅಪೀಲ್ನಲ್ಲಿ ಇವನ್ನೆಲ್ಲ ಮರುಪರಿಶೀಲನೆ ಮಾಡುವ ಸಾಧ್ಯತೆ ಇದೆ, ಆದರೆ ಇಲ್ಲಿ ನ್ಯಾಯಿಕ ವ್ಯಾಪ್ತಿಗೆ ಸಂಬಂಧಪಟ್ಟದ್ದನ್ನು ಮಾತ್ರ ನಾವು ನೋಡ್ತೀವಿ. ಇಲ್ಲಿ ಎಲ್ಲದನ್ನು ನೋಡ್ತೀವಿ. ವಿಲ್ ಸಿ ಎವ್ರಿಥಿಂಗ್. ಲೈಸ್ ಟು ಹೈಕೋರ್ಟ್. ಇಲ್ಲಿ ಅಪೀಲ್ ಏನಾಗುತ್ತೆ, ಸಾಮಾನ್ಯ ಇದು ಹೈಕೋರ್ಟ್ಗೂ ಇರ್ಬೋದು, ಡಿಸ್ಟಿಕ್ ಕೋರ್ಟ್ಗೂ ಇರ್ಬೋದು. ಸ್ಮಾಲ್ ಕೋರ್ಟಿಂದ ಡಿಸ್ಟಿಕ್ ಕೋರ್ಟ್ ಅಪೀಲ್ ಇರ್ಬೋದು, ಅಥವಾ ಹೈಕೋರ್ಟ್ಗೆ ಇರ್ಬೋದು. ಆದರೆ ಇಲ್ಲಿ ಮಾತ್ರ ರಿವಿಷನ್ ಇಸ್ ಓನ್ಲಿ ಬೈ ಹೈಕೋರ್ಟ್, ಓನ್ಲಿ ಬೈ ಹೈಕೋರ್ಟ್. ಇಲ್ಲಿ ತುಂಬ ವಿಶಾಲವಾದ ಏನಿದೆ, ನಮಗೆ ಪುನರ್ವಿಮರ್ಶೆಗೆ ವಿಶಾಲವಾದ ಅವಕಾಶವಿದೆ. ಇಲ್ಲಿ ವಿಶಾಲವಾದ ಅವಕಾಶ ಇಲ್ಲ, ಕೇವಲ ಇಂತಹ ಸಂದರ್ಭದಲ್ಲಿ ಮಾತ್ರ ರಿವಿಷನ್ ಮಾಡಬಹುದು. ಸೊ ರಿವಿಷನ್ಗೂ ಮತ್ತು ಅಪೀಲ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಒಂದೆರಡು ಪ್ರಕರಣಗಳನ್ನು ನೋಡೋದಾದರೆ, ರಿವಿಷನ್ ಅಪ್ಲೈಸ್ ಟು ಎನಿ ಆರ್ಡರ್ ಡಿಸೈಡಿಂಗ್ ರೈಟ್ಸ್ ಈವನ್ ಎಟ್ ಇಂಟರ್ಮೀಡಿಯೇಟ್ ಸ್ಟೇಜ್, ಬಟ್ ಅಮೆಂಡ್ಮೆಂಟ್ ನಂತರ. ವಾಟ್ ಈಸ್ ದಿಸ್? 1964. ವಾಟ್ ಈಸ್ ದಿಸ್? 2000. 1999 ಆ್ಯಂಡ್ 2002. ಈ ಡಿಸಿಷನನ್ನು ನೀವು ವ್ಯಾಲಿಡ್ ಅಂತ ಹೇಳಿ ತೊಗೊಳ್ಳೋದು ಬೇಡ. ನನಗನ್ಸಿದ ಮಟ್ಟಿಗೆ ದಿಸ್ ಡಿಸಿಷನ್ ವಿ ವಿಲ್ ನಾಟ್ ಟೇಕ್. ಯಾಕೆ ಅಂತಂದರೆ ದಿಸ್ ಸಿನರಿ ಚೇಂಜ್ ನಾವು. ಇಂಟರ್ಲೊಕೇಟರಿ ಆರ್ಡರ್ ಮೇಲೆ ನಾವು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ರಿವಿಷನ್ ಮಾಡೋದಿಲ್ಲ. ದೆನ್ ಅಂದಾಲ್ ಅಮ್ಮಾಲ್ ವರ್ಸಸ್ ಸದಾಶಿವನ್ ಪಿಳ್ಳೈ. ದಿಸ್ ಈಸ್ ದ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್. ವೇರ್ ಅಪೀಲ್ ಲೈಸ್, ರಿವಿಷನ್ ಈಸ್ ಬಾರ್. ನೋಡಿ, ಎಲ್ಲಿ ಮೇಲ್ಮನವಿಗೆ ಅವಕಾಶ ಇದೆಯೋ ಅಲ್ಲಿ ರಿವಿಷನ್ ಇಲ್ಲ. ದ ಹೈಕೋರ್ಟ್ ಎಕ್ಸಿಡೆಡ್ ಇಟ್ಸ್ ರಿವಿಷನಲ್ ಅಥಾರಿಟಿ ಅಂಡರ್ ಸೆಕ್ಷನ್ 115 ಬೈ ರೀ-ಎಕ್ಸಾಮಿನ್ ಆ್ಯಂಡ್ ಓವರ್ ಟರ್ನಿಂಗ್. ಇದ್ರ ಫೈಂಡಿಂಗ್ಸ್ ಬರ್ದೀನಿ ನಾನು. ಆ್ಯಕ್ಚುಲಿ ತತ್ವವನ್ನು ಇಲ್ಲಿ ಬರೆದ್ಬಿಟ್ಟಿದ್ದೀನಿ. ದಟ್ ಈಸ್ ದಿ ಪ್ರಿನ್ಸಿಪಲ್. ರೈಟ್, ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ದಿ ಕಂಟೆಂಟ್ ಹಿಯರ್. ದೆನ್ ಶಿವಶಕ್ತಿ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ವರ್ಸಸ್ ಸ್ವರಾಜ್. ಪೋಸ್ಟ್ ಅಮೆಂಡ್ಮೆಂಟ್ ರಿವಿಷನ್ jurisdiction is drastically curtailed. ನೋಡಿ, ಅದಕ್ಕೆ ಈ ಕೇಸ್ ಬೇಡ ಅಂತ ಹೇಳಿದ್ದು ನಾನು. ಡೋಂಟ್ ಟೇಕ್ ದಿಸ್ ಕೇಸ್. ಡ್ರಾಸ್ಟಿಕಲಿ ರೆಡ್ಯೂಸ್ಡ್ ಅನ್ನೋದನ್ನು ನಾವು ಈ ಕೇಸಲ್ಲಿ ಹೇಳ್ತೀವಿ. ಅಂದರೆ 1999 ಮತ್ತು 2002ರಲ್ಲಿ ಮಾಡಿದಂತಹ ತಿದ್ದುಪಡಿಗಳ ಮುಖಾಂತರ ಏನಾಗಿದೆ, ಈ ರಿವಿಷನ್ನ ವ್ಯಾಪ್ತಿಯನ್ನು ನಾವು ಇನ್ನೂ ಸಂಕುಚಿತಗೊಳಿಸಿದ್ದೀವಿ ಅನ್ನೋದನ್ನು ಈ ಶಿವಶಕ್ತಿ ಪ್ರಕರಣದಲ್ಲಿ ಹೇಳಲಾಗುತ್ತೆ. ವಿತ್ ದಿಸ್ ಐ ಕ್ಯಾನ್ ಕನ್ಕ್ಲೂಡ್ ರಿವಿಷನ್ ಅಂಡರ್ CPC ಈಸ್ ಎ ಕರೆಕ್ಟಿವ್ ಸೂಪರ್ವೈಸರಿ ರೆಮಿಡಿ. ನೋಡಿ, ಕರೆಕ್ಟಿವ್ ಸೂಪರ್ವೈಸರಿ ರೆಮಿಡಿ ಇಂಟೆಂಡೆಡ್ ಟು ಪ್ರಿವೆಂಟ್ ಜ್ಯೂರಿಸ್ಡಿಕ್ಷನಲ್ ಅಬ್ಯೂಸ್. ನೋಡಿ, ನಿಮ್ಮ ನ್ಯಾಯಿಕ ಅಧಿಕಾರದ ದುರುಪಯೋಗ ಮಾಡುವುದನ್ನು ತಡೆಯುವುದಕ್ಕೋಸ್ಕರ ನಮಗೆ ಹೈಕೋರ್ಟ್ಗೆ ಎಂಥ ಪವರ್ ಇದೆ? ಪುನರ್ವಿಮರ್ಶೆ ಪವರ್ ಇದೆ. ಇಟ್ ಈಸ್ ನಾಟ್ ಸಬ್ಸ್ಟಿಟ್ಯೂಟ್ ಫಾರ್ ಅಪೀಲ್. ಇದನ್ನು ನಾವು ಅಪೀಲ್ ಅಂತ ತಗೊಳಕ್ಕಾಗಲ್ಲ. ಅಪೀಲ್ ಈಸ್ ಡಿಫರೆಂಟ್,
ರಿವಿಷನ್ ಈಸ್ ಡಿಫ್ರೆಂಟ್. ಆ್ಯಂಡ್ ಕೋರ್ಟ್ಸ್ ಮಸ್ಟ್ ಎಕ್ಸರ್ಸೈಸ್ ಇಟ್ ಸ್ಪೇರಿಂಗ್ಲಿ. ಎಲ್ಲ ಟೈಮು ನೀವು ರಿವಿಷನ್ ಮಾಡೋಕ್ಕಾಗಲ್ಲ. ಆ ರೀತಿಯ ಅಧಿಕಾರದ ದುರುಪಯೋಗ ಆಗಿದೆ ಅನ್ನುವಂತಹ ಸಂದರ್ಭದಲ್ಲಿ ಮಾತ್ರ ನಾವೇನು ಮಾಡ್ಬೋದು, ರಿವಿಷನ್ ಮಾಡ್ಬೋದು. ಆ್ಯಂಡ್ ರಿವಿಷನ್ ಈಸ್ ಓನ್ಲಿ ಪಾಸಿಬಲ್ ಇಫ್ ನೋ ಅಪೀಲ್. ಅಪೀಲ್ಗೆ ಅವಕಾಶ ಇಲ್ಲವೇ ಇಲ್ಲ ಅಂದಾಗ ಮಾತ್ರ ನೀವೇನು ಮಾಡ್ಬೋದು, ಯು ಕ್ಯಾನ್ ಗೋ ಫಾರ್ ರಿವಿಷನ್ ಅನ್ನುವುದನ್ನು ನೀವಿಲ್ಲಿ ನೆನ್ಪಿಟ್ಕೋಬೇಕು. ದಿಸ್ ಈಸ್ ಆಲ್ ಅಬೌಟ್ ಅವರ್ ಟುಡೇಸ್ ಸೆಷನ್. ಸೊ ಟುಡೇ ಐ ಹ್ಯಾವ್ ಡಿಸ್ಕಸ್ಡ್ ರಿವಿಷನ್ ಅಥವಾ ಪುನರ್ವಿಮರ್ಶೆ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಇನ್ನು 2-3 ವಿಡಿಯೋಗಳಲ್ಲಿ ನಾನು CPCಗೆ ಸಂಬಂಧಪಟ್ಟಂತಹ ವಿಷಯವನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ, ಮುಂದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ KVET ಅಂದ್ರೇನು ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.